ಎರಡನೇ ಆಷಾಢ ಶುಕ್ರವಾರ ಬೆಳಗ್ಗೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸೊ ಒಂದು ಸ್ವಲ್ಪ ಪ್ರಸಾದ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೆ. ಹೊಸದೊಂದು ಕಡಾಯಿ ಇಸ್ಕೊಂಡಿದ್ದೆ ಪ್ರೆಸ್ಟೀಜ್ದು. ಸೊ ತುಂಬಾ ಚೆನ್ನಾಗಿದೆ, ಡ್ಯೂರಬಲ್ ಸ್ಟೋನ್ ಕಡಾಯಿ ಅಂತ ಅಂದ್ಬಿಟ್ಟು. ಸೊ ತುಂಬಾ ಚೆನ್ನಾಗಿದೆ ಕಡಾಯಿ ಮಾತ್ರ. ಸೊ ಇದರಲ್ಲೇ ಮಾಡ್ಕೊಳ್ಳೋಣ, ಫಸ್ಟ್ ಮಾಡೋದು ಒಂದು ಸ್ವಲ್ಪ ಸ್ವೀಟ್ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಸ್ವೀಟೇ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಆಷಾಢ ಶುಕ್ರವಾರ ಅಂತೂ ದೇವಿ ಪೂಜೆಗಳಿಗಂತೂ ತುಂಬಾ ಪ್ರಶಸ್ತವಾದದ್ದು. ಆಷಾಢ ಮಾಸ ಬಂದು ಕಂಪ್ಲೀಟಾಗಿ ದೇವತೆಗಳಿಗೆ ಮೀಸಲಾಗಿದೆ ಅಂತಲೇ ಹೇಳ್ಬೋದು. ಏಕೆ ಅಂತಂದರೆ ಎಲ್ಲರಿಗೂ ಗೊತ್ತಿರ್ಬೋದು, ಚಾಮುಂಡಿ ಬೆಟ್ಟದಲ್ಲಂತೂ ಎಷ್ಟು ವಿಜೃಂಭಣೆಯಿಂದ ಆಚರಿಸ್ತಾರೆ ಅಂತ ಅಂದ್ಬಿಟ್ಟು. ಮತ್ತು ವರ್ಧಂತಿನೂ ಸಹ ಈ ತಿಂಗಳಲ್ಲೇ ಬರುತ್ತೆ, ಆಷಾಢ ಮಾಸದಲ್ಲೇ. ಹಾಗಾಗಿ ದೇವಿ ಪೂಜೆ, ಲಕ್ಷ್ಮೀ ಪೂಜೆ ಮಾಡೋದು ತುಂಬಾ ಶ್ರೇಷ್ಠ. ಸೊ ಹಾಗಾಗಿ ಆಷಾಢ ಶುಕ್ರವಾರನ ತುಂಬಾ ಸ್ಪೆಷಲಾಗಿ ಪೂಜೆ ಮಾಡ್ತಾರೆ ದೇವಿಗೆ. ಸೊ ಹಾಗಾಗಿ ನಾನು ಸಣ್ಣದಾಗಿ ಪೂಜೆ ಮಾಡ್ಕೊಳ್ಳೋಣ ಮನೆಯಲ್ಲಿ ಅಂತ ಅಂದ್ಬಿಟ್ಟು ಪ್ರಸಾದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಇದೇ ಕಡಾಯಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕಿ ಫ್ರೈ ಮಾಡಿಕೊಂಡು ಎತ್ತಿಕೊಂಡ್ಬಿಟ್ಟು, ಸೊ ಆಮೇಲೆ ಅದಕ್ಕೆ ಅದೇ ಬಾಣಲಿಗೆ ಸ್ವಲ್ಪ ಹೆಸರುಬೇಳೆ ಮತ್ತು ಅಕ್ಕಿ ಹಾಕಿ ತುಪ್ಪದಲ್ಲಿ ಹುರಿದುಕೊಂಡು, ಸೊ ಅದರ ಬೆಂದಾದಮೇಲೆ ಸ್ವಲ್ಪ ಬೆಲ್ಲ ಮತ್ತು ಏಲಕ್ಕಿ ಪೌಡರ್ ಹಾಕ್ಬಿಟ್ಟು ಸ್ವಲ್ಪ ಕುದಿಸ್ಕೊಂಡ್ರೆ ಸೊ ಸಿಂಪಲ್ಲಾಗಿ ಒಂದು ಪೊಂಗಲ್ ರೆಡಿ ಆಗಿಬಿಡುತ್ತೆ. ಸೊ ಟೇಸ್ಟ್ನಂತೂ ತುಂಬಾ ಚೆನ್ನಾಗಿರುತ್ತೆ. ದೇವಿಗಂತೂ ಪೊಂಗಲು ಈ ಥರದ್ದೆಲ್ಲ ತುಂಬಾ ಸಿಹಿ ಅಂದರೆ ತುಂಬಾ ಇಷ್ಟ ಅಲ್ವಾ. ಹಾಲು ಬೆಣ್ಣೆ ತುಪ್ಪ ಹಾಕಿರೋದು ಅಂತಂದರೆ ಲಕ್ಷ್ಮಿಗೆ ತುಂಬಾ ಶ್ರೇಷ್ಠ. ಹಾಗಾಗಿ ಸ್ವಲ್ಪ ಈ ಥರನೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ. ದೇವರಿಗೆಲ್ಲ